ಈಗ ಈ ಸಂತಾನೋತ್ಪತ್ತಿಯ ವಿಧಾನಗಳು. ಈ ಸಂತಾನೋತ್ಪತ್ತಿಯ ವಿಧಾನಗಳು ನಾವು 6ನೇ ತರಗತಿಯಲ್ಲಿ ಕಲಿತಿದ್ದೇವೆ. ಇದನ್ನು ಈಗ ಕಾಯಿಕ ಭಾಗಗಳು, ಕಾಯಿಕ ಸಸ್ಯಗಳು ಎಂದರೆ ಕಾಯಿಕ ಭಾಗ ಎಂದರೆ ಹೆಚ್ಚಿನ ಸಸ್ಯ ಅಂದರೆ ಬಹಳ ಸಸ್ಯಗಳನ್ನು ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಂದಿರುತ್ತವೆ. ಈ ಮೂರು ವಸ್ತುಗಳನ್ನು ಭಾಗಗಳನ್ನು ಹೊಂದಿದ್ದರೆ ನಾವು ಇದಕ್ಕೆ ಕಾಯಿಕ ಭಾಗಗಳು ಎನ್ನುತ್ತೇವೆ. ಕಾಯಿಕ ಭಾಗ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ 2 ವಿಧಾನಗಳಿವೆ. ಅವುಗಳೆಂದರೆ ಒಂದನೇದು ಅಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ, ಸಂತಾನೋತ್ಪತ್ತಿ. ಈಗ ಈ 2 ವಿಧಾನಗಳಲ್ಲಿ ಮೊದಲನೇದು ಅಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಈ ಬೀಜಗಳು ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಸಹಾಯನೇ ಇಲ್ಲದ ಹಾಗೆ ಹೊಸ ಗಿಡಗಳು ಹುಟ್ಟುತ್ತವೆ. ಈಗ ಕಾಯಜ ಸಂತಾನೋತ್ಪತ್ತಿ. ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಾಯಜ ಸಂತಾನೋತ್ಪತ್ತಿ ಒಂದು ಭಾಗ. ಈ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಬೇರು, ಕಾಂಡ, ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಗಿಡಗಳು ಹುಟ್ಟುತ್ತವೆ. ಸಸ್ಯದ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವುದಕ್ಕೆ ಕಾರಣವಾಗಿದೆ. ಈ ವಿಧಾನಕ್ಕೆ ನಾವು ಕಾಯಜ ಸಂತಾನೋತ್ಪತ್ತಿ ಎನ್ನುತ್ತೇವೆ. ಅಥವಾ ಸಂಪಿಗೆ ಗಿಡದ ಕೊಂಬೆಗಳನ್ನು ಗಿಣ್ಣು ಸಹಿತ ಕತ್ತರಿಸಿ ಈ ಭಾಗಕ್ಕೆ ಗಿಣ್ಣು ಎನ್ನುತ್ತೇವೆ. ಅಲ್ಲಿ ಇನ್ನೊಂದು ಚಿಕ್ಕದಿತ್ತಲ್ಲ ಅದು ತೋರಿಸಿ. ಅದನ್ನ ಕೈಲಿ ಹಿಡ್ಕೊಂಡು ತೋರಿಸಿ. ಯಾವ ಭಾಗಕ್ಕೆ ನಾವು ಗಿಣ್ಣು ಅಂತ ಕರಿತೀವಿ ಸಸ್ಯದಲ್ಲಿ? ಹಾಂ, ಕತ್ತರಿಸಿದಾಗ ಈ ಭಾಗವನ್ನು ಕತ್ತರಿಸಿದಾಗ ಉಳಿದ ಭಾಗಕ್ಕೆ ತುಂಡು ಎನ್ನುತ್ತೇವೆ. ಈ ಭಾಗವನ್ನು ಕತ್ತರಿಸಿದಾಗ ಉಳಿದ ಭಾಗಕ್ಕೆ ತುಂಡು ಎನ್ನುತ್ತೇವೆ. ಈ ಭಾಗವನ್ನು ಗಿಣ್ಣು ಕತ್ತರಿಸಿದಾಗ ಈ ಕೊಂಬೆಯಲ್ಲಿ ಎಲೆ ಬಿಡುವ ಭಾಗವನ್ನು ಗಿಣ್ಣು ಎನ್ನುತ್ತೇವೆ. ಗಂಟಿನ ಆಕಾರದಲ್ಲಿ ಗಿಣ್ಣುಗಳು ಇರುತ್ತವೆ. ಗಂಟಿನಾಕಾರದಲ್ಲಿ ಇರುತ್ತವೆ. ಪ್ರತಿದಿನ ನೀರು ಹಾಕಿ ಬೆಳವಣಿಗೆಯನ್ನು ಗಮನಿಸಿ. ಬೇರು ಮತ್ತು ಹೊಸ ಎಲೆಗಳು ಬರುವುದಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಂಡಿತು ಎಂಬುದನ್ನು ಕಂಕುಳಲ್ಲೂ ಗಿಣ್ಣಿಗೆ ಎಲೆಯು ಜೋಡಿಸಲ್ಪಟ್ಟ ಭಾಗವಾಗಿದೆ. ಇದು ಮುಂದೆ ಏನಾಗುತ್ತೆ? ಬೆಳೆದು ಕಾಂಡ ಆಗುತ್ತೆ. ಏನಾಗುತ್ತಮ್ಮ? ಅಂಗಡಿಯಿಂದ ಒಂದು ತಾಜಾ ಆಲೂಗಡ್ಡೆಯನ್ನು ತೆಗೆದುಕೊಳ್ಳೋಣ. ವರ್ಧಕ ಮತ್ತು ಮಸೂರದ ಸಹಾಯವೇ ಇಲ್ಲದ ನಾವು ಬರೀ ಕಣ್ಣಿನಲ್ಲಿ ಇಲ್ಲಿ ಬರುವಂತಹ ಗಾಯಗಳನ್ನು ನಾವು ಗಮನಿಸಿದ್ದೇವೆ. ಇದರಲ್ಲಿ ಕಾಯಿಕ ಮೊಗ್ಗುಗಳು ಕಂಡುಬರುತ್ತವೆ. ಈ ಕಾಯಿಕ ಮೊಗ್ಗುಗಳು ಕಂಡುಬರುವುದಕ್ಕೆ ಈ ಗಾಯಗಳಿಗೆ ನಾವು ಕಣ್ಣು ಎಂದು ಕರೆಯುತ್ತೇವೆ. ಈ ಕಣ್ಣುಗಳು ಬಂದಿರುವೆಲ್ಲ ಆ ಕಣ್ಣುಗಳನ್ನು ನಾವು ಕತ್ತರಿಸಿದಾಗ ಈ ಕತ್ತರಿಸಿದ ಭಾಗವನ್ನು ನಾವು ಮಣ್ಣಿನಲ್ಲಿ ನೆಡೆದ ತಕ್ಷಣ ಅದು ಆಲೂಗಡ್ಡೆಯ ಚಿಗುರಾಗಿ ಬೆಳೆಯುತ್ತದೆ. ಆಲೂಗಡ್ಡೆ ಚಿಗುರಾಗಿ ಈ ರೀತಿಯಲ್ಲಿ ಮೊಳಕೆ ಆಲೂಗಡ್ಡೆಗಳು ಈ ರೀತಿಯಾಗಿ ಮೊಳಕೆ ಹೊಡೆಯುತ್ತವೆ. ಹೊಡೆದ ಎಲೆಯ ಗಿಡ. ಕೆಲವು ಗಿಡಗಳು ಬೇರು, ಚೂರ್ಣ, ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡಬಹುದು. ಉದಾಹರಣೆ ಸಿಹಿಗೆಣಸು ಮತ್ತು ಬೇರೆ ಹೂ ಆಗಿದೆ. ಕ್ಯಾಸ್ಕ್ಯೂಟರ್ನಂಥ ಗಿಡಗಳು ಭಾಗಗಳು
ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೆಯುತ್ತವೆ. ಬೀಜಗಳಿಂದ ಹುಟ್ಟಿದ ಗಿಡಗಳಿಗಿಂತ ಬೇಗನೆ ಹೂ ಮತ್ತು ಹಣ್ಣುಗಳು ಬಿಡಬಹುದು. ಈ ವಿಧಾನದಲ್ಲಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣ ಹೊಸ ಸಸ್ಯಗಳು ಪೋಷಕ ಸಸ್ಯದ ತದ್ರೂಪವಾಗಿರುತ್ತದೆ. ಇದು ಬ್ರಯೋಫಿಲಮ್ ಎಲೆ. ಈ ಭಾಗದಲ್ಲಿ ಹೊಸ ಸಸ್ಯಗಳು ಹುಟ್ಟುತ್ತವೆ. ಬ್ರಯೋಫಿಲಿಯಂ ಎಲೆ. ಈಗ ನಾವು ಮಗುವಿಕೆ ಎಂಬ ಪರಿಚಯ ಮಾಡೋಣ. ಸೂಕ್ಷ್ಮ ದರ್ಶಕ ಅಡಿಯಲ್ಲಿ ಮಾತ್ರ ಇಷ್ಟಂತಹ ಸೂಕ್ಷ್ಮ ಗಾತ್ರದ ಜೀವಿಗಳು ನೋಡಲು ಸಾಧ್ಯ ಎಂಬುದು ನಾವು ಈಗಾಗಲೇ ಕಲಿತಿದ್ದೇವೆ. ಸಾಕಷ್ಟು ಪೋಷಕಗಳನ್ನು ಒದಗಿಸಿದರೆ ಇವುಗಳನ್ನು ಕೆಲವು ಗಂಟೆಗಳಲ್ಲಿ ವಿಭಜನೆಗೊಂಡು ಸಂಖ್ಯೆಯಲ್ಲಿ ಹೆಚ್ಚಳಗೊಳ್ಳುತ್ತದೆ. ಈಸ್ಟ್ ಒಂದು ಏಕಕೋಶ ಜೀವಿ ಎಂಬುದನ್ನು ನೆನಪಿಸಿಕೊಳ್ಳೋಣ. ಅವು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಎಂಬುದು ಈ ಈಸ್ಟ್ ಕೋಶಕ್ಕೆ ನೋಡೋಣ. ಇದು ಒಂದು ಈಸ್ಟ್ ಕೋಶ. ಇದು ಮೊದಲು ಈಸ್ಟ್ ಕೋಶ ಹೀಗಿರುತ್ತೆ. ಇದು ಈಸ್ಟ್ ಕೋಶದ ನಂತರ ಇದು ಬೆಳೆಯುತ್ತಿರುವ ಮೊಗ್ಗು ಆಗುತ್ತೆ. ಬೆಳೆಯುತ್ತಿರುವ ಮೊಗ್ಗು ನಂತರ ಇದು ಹೊಸ ಮೊಗ್ಗು ಆಗಿ ಪರಿವರ್ತಿಸುತ್ತೆ. ಆಮೇಲೆ ಮೊಗ್ಗುಗಳ ಇದು ಸರಪಳಿಯಾಗುತ್ತೆ. ಈಸ್ಟ್ ಕೋಶದ ಮೇಲ್ಮೈ ಈ ಥರ ಮೇಲ್ಮೈ ಹೊರಚಾಚುವ ಸಣ್ಣ ಸಣ್ಣ ಗಂಟಿನ ಆಕಾರದಲ್ಲಿ ಬರುವುದಕ್ಕೆ ನಾವು ಇದಕ್ಕೆ ಮೊಗ್ಗು ಎಂದು ಕರೆಯುತ್ತೇವೆ. ಮೊಗ್ಗುವಿಕೆ ಅಂತ ಕರಿತೇವೆ. ಈ ಮೊಗ್ಗುವ ವಿಧಾನ ಬೆಳೆದು ತಾಯಿಯ ಕೋಶದಿಂದ ಬೇರ್ಪಡುತ್ತದೆ ಮತ್ತು ಹೊಸ ಈಸ್ಟ್ ಕೋಶವನ್ನು ಬೆಳೆಯುತ್ತದೆ. ಈ ತಾಯಿಯ ಕೋಶದಿಂದ ಮತ್ತೊಂದು ಹೊಸ ಈಸ್ಟ್ ಕೋಶವನ್ನು ಉತ್ಪತ್ತಿಯಾಗುತ್ತದೆ. ಹೊಸ ಈಸ್ಟ್ ಕೋಶ ಬೆಳೆದು ಪ್ರೌಢ ವ್ಯವಸ್ಥೆಯನ್ನು ತಲುಪಿ ಹೆಚ್ಚಿನ ಈಸ್ಟ್ ಕೋಶವನ್ನು ಉತ್ಪತ್ತಿ ಮಾಡುತ್ತೆ. ಈ ತಾಯಿಯ ಕೋಶದಿಂದ ಮತ್ತೊಂದು ಹೊಸ ಪ್ರೌಢ ವ್ಯವಸ್ಥೆ ಎಂಬ ಈಸ್ಟ್ ಕೋಶವನ್ನು ನಂತರ ಉತ್ಪತ್ತಿಯಾಗುತ್ತೆ. ಕೆಲವೊಮ್ಮೆ ಒಂದರ ಮೇಲೊಂದು ಮೊಗ್ಗುಗಳ ಸರಪಳಿ ಉಂಟಾಗುತ್ತೆ. ಕೆಲವು ನಂತರ ಈ ಈಸ್ಟ್ ಕೋಶದ ಮೇಲೆ ಒಂದೊಂದಾಗಿ ಮೊಗ್ಗುಗಳು ಬೆಳೀತಾ ಹೋಗುತ್ತೆ. ಹಾಗಾಗಿ ಈ ಮೊಗ್ಗುಗಳ ಸರಪಳಿಯಾಗಿ ಉಂಟಾಗುತ್ತದೆ. ಈ ಪ್ರಕ್ರಿಯೆ ಮುಂದುವರೆದರೆ ಸ್ವಲ್ಪ ಸಮಯದಲ್ಲಿ ಅಧಿಕ ಸಂಖ್ಯೆಯ ಈಸ್ಟ್ ಕೋಶಗಳು ಮತ್ತೊಂದು ಇನ್ನೂ ಅಷ್ಟು ಹೊಸ ಈಸ್ಟ್ ಕೋಶಗಳನ್ನು ಉತ್ಪತ್ತಿ ಮಾಡುತ್ತದೆ. ಈಗ ನಾವು ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳ ಬಗ್ಗೆ ತಿಳಿಯೋಣ. ಕೇಸರ ಮತ್ತು ಶಲಾಕೆ ಹೂಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಹೊಂದಿರುವ ಹೂವನ್ನು ಏಕಲಿಂಗಿ ಹೂ ಎನ್ನುತ್ತೇವೆ. ಕೇಸರ ಮತ್ತು ಶಲಾಕೆ ಎರಡನ್ನು ಹೊಂದಿರುವ ಹೂಗಳನ್ನು ದ್ವಿಲಿಂಗಿ ಹೂ ಎನ್ನುತ್ತೇವೆ. ಜೋಳ, ಪಪ್ಪಾಯ ಮತ್ತು ಸೌತೆಕಾಯಿ ಇದಕ್ಕೆ ಏಕಲಿಂಗಿ ಹೂ ಎನ್ನುತ್ತೇವೆ. ಸಾಸಿವೆ, ಗುಲಾಬಿ ಮತ್ತು ಪೆಟೂನಿಯಾಗಳನ್ನು ದ್ವಿಲಿಂಗಿ ಹೂಗಳನ್ನು ಹೊಂದಿರುತ್ತದೆ. ಪುರುಷ ಮತ್ತು ಹೆಣ್ಣು ಏಕಲಿಂಗಿ ಹೂವನ್ನು ಒಂದೇ ಸಸ್ಯದಲ್ಲಿ ಅಥವಾ ಬೇರೆ ಬೇರೆ ಸಸ್ಯದಲ್ಲಿ ಇರಬಹುದು. ಈಗ ನಾವು ಪರಾಗಸ್ಪರ್ಶದ ಬಗ್ಗೆ ತಿಳಿದುಕೊಳ್ಳೋಣ. ಪರಾಗಸ್ಪರ್ಶ ಎಂದರೆ ಒಂದು ಹೂವಿನ ಕೇಸರದಿಂದ ಅಥವಾ ಪರಾಗಕೋಶದಿಂದ ಶುನಕಾಗ್ರಕ್ಕೆ ಪರಾಗವು ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ನಾವು ಪರಾಗಕೋಶ ಅಂತ ಕರೆಯುತ್ತೇವೆ. ಪರಾಗಸ್ಪರ್ಶ ಎಂದರೆ ಒಂದು ಹೂವಿನ ಕೇಸರದಿಂದ ಶುನಕಾಗ್ರಕ್ಕೆ ಪರಾಗವು ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ನಾವು ಪರಾಗಸ್ಪರ್ಶ ಅಂತ ಕರಿತೇವೆ. ಅಂದರೆ ಒಂದು ಹೂವಿರುತ್ತೆ, ಆ ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗವು ವರ್ಗಾವಣೆ ಆಗುತ್ತೆ. ಆ ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ನಾವು ಪರಾಗಸ್ಪರ್ಶ ಅಂತ ಕರಿತೇವೆ. ಒಂದು ವೇಳೆ ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗವು ಬೀಳುವ ಪ್ರಕ್ರಿಯೆಗೆ ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಈಗ ನಾವು ತರಳಿಯ ಹೂವಿನ ಅಥವಾ ಗಿಡದ ಮತ್ತೊಂದು
ಚಿತ್ರ 8.11ರಲ್ಲಿ ಯುಗ್ಮಜವಾಗಿ ಬೆಳೆಯುತ್ತದೆ. ನಾವು ಯುಗ್ಮಜವನ್ನು ಉಂಟು ಮಾಡುವ ಚಿತ್ರವನ್ನು ನೋಡೋಣ. ಇದು ಪರಾಗರೇಣು ಅಥವಾ ಕೊಳವೆ ಉಂಟು ಮಾಡುತ್ತದೆ. ಇದು ಅಂಡ, ಇಲ್ಲಿ ಒಳಗಿರೋದನ್ನ ಅಂಡ ಅಂತ ಕರಿತೇವೆ. ಈ ಪೈಪ್ ನಾವು ಪರಾಗ ನಳಿಕೆ ಅಂತ ಕರಿತೇವೆ. ಇಲ್ಲಿ ಒಳಗಡೆ ಇರುವುದಕ್ಕೆ ನಾವು ಯುಗ್ಮಜ ಇದು ಈ ಚುಕ್ಕೆಯನ್ನು ಯುಗ್ಮಜ ಉಂಟು ಮಾಡುತ್ತದೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದ ಮುಖ್ಯ ಅಂಶಗಳನ್ನು ತಿಳಿಸಿಕೊಟ್ಟಂತಹ ನನ್ನ ಸ್ನೇಹಿತರಾದಂತಹ ಆಸಿನಿ ಮತ್ತು ಶುಭ ಅವರಿಗೆ ಧನ್ಯವಾದಗಳು.